ಇದೇ ವಾರದ ಶುಕ್ರವಾರ 24ನೇ ತಾರೀಕು ನಮ್ಮ ಶಾಸಕರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಎಲ್ಲ ಕಾರ್ಯಕರ್ತರು, ಕ್ಷೇತ್ರದ ಕಾರ್ಯಕರ್ತರು ಸೇರಿ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಶಾಸಕರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ದಾಸಂಪುರ ಹೋಬಳಿಯ ಅಧ್ಯಕ್ಷನಾಗಿ ದಾಸಂಪುರ ಹೋಬಳಿಯ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ವೈಯಕ್ತಿಕವಾಗಿ ಭಗವಂತ ಶಾಸಕರಿಗೆ ಆಯುರ ಆರೋಗ್ಯ ಕೊಟ್ಟು ಏನು ಯಲಹಂಕ ಅಭಿವೃದ್ಧಿ ಮಾಡಿದ್ದಾರೆ ಅದೇ ರೀತಿ ರಾಜ್ಯವನ್ನು ಅಭಿವೃದ್ಧಿ ಮಾಡೋ ಶಕ್ತಿ ಕೊಡಲಿ, ಅವ್ರಿಗೆ ಅವಕಾಶ ಕಲ್ಪಿಸಲಿ ಅಂತೇಳಿ ಭಗವಂತನಲ್ಲಿ ನಿಮ್ಮ ಮೂಲಕ ಕೇಳ್ಕೊತೀನಿ. ನಾಳೆ ಇವತ್ತಿನಿಂದನೇ ಕಾರ್ಯಕ್ರಮ ಆಯೋಜನೆ ಆಗಿದೆ. ಯಲಹಂಕ ನಗರದ ಭಾಗದಲ್ಲಿ ಕೆಲವು ಫಲಾನುಭವಿಗಳಿಗೆ ಸವಲತ್ತುಗಳು ಕೊಡೋ ಕಾರ್ಯಕ್ರಮ ನಮ್ಮ ಯಲಹಂಕ ನಗರ ಭಾಗದಲ್ಲಿ ಆಗಿದೆ. ಇವತ್ತು ನಾಳೆ ಏನೋ ದಾನದಲ್ಲಿ ಶ್ರೇಷ್ಠ ದಾನ ರಕ್ತದಾನ ಅಂತ ಹೇಳ್ತಾರೆ. ಪ್ರತಿ ವರ್ಷವೂ ನಾವು ರಕ್ತದಾನ ಮಾಡೋ ಕೆಲಸನ ನಾವು ಮಾಡ್ತಾಯಿದ್ದೀವಿ. ನಾಳೆ ರಕ್ತದಾನ ಕಾರ್ಯಕ್ರಮ ಇದೆ. ಎಲ್ಲ ಫಲಾನುಭವಿಗಳಿಗೂ ವಿಕಲಚೇತನರಿಗೆ ನೆರವಾಗೋಕ್ಕೋಸ್ಕರ 3 ಚಕ್ರ ವಾಹನ ಇರ್ಬೋದು, ಮತ್ತು ಶ್ರೀಶಕ್ತಿನ ಬಲಗೊಳಿಸ್ಬೇಕು ಅಂತೇಳಿ ಅವ್ರಿಗೆ ಟೈಲರಿಂಗ್ ಮಿಷಿನ್ ಇರ್ಬೋದು, ಹಾಗೆಯೇ ರೈತರು ಮತ್ತು ಇವ್ರಿಗೆ ನಮ್ಮ ತಳ್ಳಗಾಡಿ ವ್ಯಾಪಾರಿಗಳಿಗೆ ತಳ್ಳಗಾಡಿ ಇರ್ಬೋದು, ಮತ್ತು ನಮ್ಮ ಪತ್ರಿಕಾ ವಿತರಕರಿಗೆ ಸೈಕಲ್ ವಿತರಣೆ ಇರ್ಬೋದು, ಹಲವಾರು ಫಲಾನುಭವಿಗಳಿಗೆ ಸವಲತ್ತನ್ನು ಕೊಡೋ ಕಾರ್ಯಕ್ರಮ. ಇವತ್ತು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಇವತ್ತಿದೆ. ಮುಂದಿನ ತಿಂಗಳು ನಮ್ಮ ದಾಸಂಪುರ ಹೋಬಳಿಲಿ 16,000 ಜನಕ್ಕೆ ಹೆಲ್ಮೆಟ್ ಕೊಡೋ ಕಾರ್ಯಕ್ರಮವನ್ನು ಶಾಸಕರ ಹುಟ್ಟುಹಬ್ಬದಿಂದ ಹಮ್ಮಿಕೊಂಡಿದ್ದಾರೆ. ಹಾಗೆಯೇ ಏನು ನಾಳೆ ಬರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಏನು ನಮ್ಮ ಶಾಸಕರು ಹೇಳ್ತಾ ಇರ್ತಾರೆ ಯಲಹಂಕ ಒಂದು ಕುಟುಂಬ ಅಂತೇಳಿ, ಇವತ್ತು ಶಾಸಕರ ಹುಟ್ಟುಹಬ್ಬ ಅನ್ನೋದಕ್ಕಿಂತ ಶಾಸಕರ ಅಭಿಮಾನೋತ್ಸವ ಅಂತಲೇ ಕರಿಬೋದು. ಅಲ್ಲೇ ಸಹಸ್ರಾರು ಸಂಖ್ಯೆಯಲ್ಲಿ ಒಂದು ನನ್ನ ಪ್ರಕಾರ ಒಂದು 50,000 ಮೀರಿದ ಕಾರ್ಯಕರ್ತರು ಅಭಿಮಾನಿಗಳು ನಾಳೆ ಸೇರ್ಬೋದು. ಅವ್ರಿಗೆ ಏನೂ ತೊಂದರೆ ಆಗೋ ರೀತಿಯಲ್ಲಿ ಅವ್ರಿಗೆ ಊಟ ಉಪಚಾರ ರೀತಿ ಆಗ್ಬೋದು, ಅವ್ರನ್ನ ಸೌಕರಣೆ ಮಾಡೋ ವಿಚಾರದಲ್ಲೂ ಪ್ರತಿಯೊಂದು ವಿಚಾರದಲ್ಲೂ ಎಲ್ಲರಿಗೂ ಅವಕಾಶ ಸಿಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಈ ರೀತಿ ಇಲ್ಲ ಬಂದಂಥ ಅತಿಥಿಗಳಿಗೆ, ಅಭಿಮಾನಿಗಳಿಗೆ, ಪಕ್ಷಾತೀತವಾಗಿ ಬರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ನಾಳೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ.